ನಿಮ್ಮ ಫ್ಯಾಮಿಲಿಗೆ ಸದಾ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಸೌಜನ್ಯ ಶಕ್ತಿ, ದೈವಶಕ್ತಿ ಕಾಪಾಡ್ತಾ ಇರಲಿ. ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ಎಲ್ಲ ನಮ್ಮ ವೀಕ್ಷಕರ ಕಡೆಯಿಂದ, ಜ್ವಾಲಾಮುಖಿ ವೀಕ್ಷಕರ ಕಡೆಯಿಂದ ಮತ್ತು ಸೌಜನ್ಯ ಹೋರಾಟಗಾರರ ಕಡೆಯಿಂದ ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ರಾಮ ಮಂದಿರದಲ್ಲಿ, ಅಯೋಧ್ಯ ರಾಮ ಮಂದಿರದಲ್ಲಿ ಕೋಟಿಗಟ್ಟಲೆ ಲೂಟಿ. ಯಾರು? ಅಲ್ಲಿನ ಟ್ರಸ್ಟಿಗಳು. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಉಂಡಿ ದುಡ್ಡು ಎಲ್ಲೋಯ್ತು? ಯಾರು ತಿಂತಾಯಿದ್ದಾರೆ? ಅದೇ ಲೋಫರ್ ನಕಲಿ ದೇವಮಾನವ. ಎಷ್ಟು ವರ್ಷಗಳಿಂದ? ಸುಮಾರು ವರ್ಷಗಳಿಂದ, ಸುಮಾರು ದಶಕಗಳಿಂದ ತಿಂತಾ ಇದ್ದಾನೆ. ಇದ್ಯಾರು ಪ್ರಶ್ನೆ ಮಾಡುವಂಗಿಲ್ಲ. ಇದು ಸರ್ಕಾರ ತೆಕ್ಕಿಗೆ ಸಮೇತ ಹೋಗಂಗಿಲ್ಲ. ಯಾಕಂದರೆ 1969-70ರಲ್ಲಿ ಜೈನ್ ಇನ್ಸ್ಟಿಟ್ಯೂಟ್ ಅಂತ ಲೈಸೆನ್ಸ್ ತಗೊಂಬಂದಿದ್ದಾನೆ. ನನ್ನ ಜೈನ್ ಇನ್ಸ್ಟಿಟ್ಯೂಟ್ ಇದು, ಮಂಜುನಾಥ ಸ್ವಾಮಿಯ ದೇವಸ್ಥಾನ ಅಲ್ಲ, ಹಿಂದೂಗಳು ಇಲ್ಲಿ ಬರೋವಂಗಿಲ್ಲ, ಪೂಜೆ ಮಾಡೋಂಗಿಲ್ಲ. ಆದರೆ ನಮ್ಮ ಹಿಂದೂಗಳು ತಗೊಂಡೋಗಿ ಉಂಡಿಗೆ ಸುರಿತಾ ಇದ್ದಾರೆ. ನಾನು ಸಮೇತ ಸುರಿದಿದ್ದೆ, ಈಗ ಸುರಿತಾ ಇಲ್ಲ ಬಿಡಿ. ದೇವರಿಗೆ ಏನಾದರೂ ಹೋದರೆ ಕೈ ಮುಗಿದು ಬರ್ಬೋದು, ಅಷ್ಟೇ ಬೇಕಾಗಿರೋದು. ಯಾವುದೇ ದೇವರು ಕಾಸು ಕೇಳಲ್ಲ, ಭಕ್ತಿ ಕೇಳುತ್ತೆ. ಭಕ್ತಿಯಿಂದ ಕೈ ಮುಗಿದು ಬಂದರೆ ಮುಗೀತು. ಒಳ್ಳೆಯದು ಕೆಟ್ಟದು ಅವರವರ ಹಣೆ ಬಾರಕ್ಕೆ ಬಿಟ್ಟಿದ್ದು. ಅವ್ರು ಯಾವ ಥರ ಒಳ್ಳೇದು ಮಾಡಿರ್ತಾರೆ ಅದೇ ಥರನೇ ಒಳ್ಳೇದು ಮಾಡ್ತಾನೆ ದೇವರು. ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಆಗ್ತಕ್ಕಂಥದ್ದು. ನಾವೇನಾದರೂ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳಾಗಿದ್ದಾವೆ, ಹೀಗೆ ಧರ್ಮಸ್ಥಳದ ನಕಲಿ ದೇವಮಾನವ ಆ ಲೋಫರ್ ಇದ್ದಾನಲ್ಲ, ಮತ್ತು ಅವನ ತಮ್ಮ ಇದ್ದಾನಲ್ಲ, ಸರ್ಕಾರದ ಆಸ್ತಿಯನ್ನು ಮತ್ತು ದಲಿತರ ಆಸ್ತಿಯನ್ನು ಭೂ ಕಬಳಿಕೆ ಮಾಡ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಸರ್ಕಾರಕ್ಕೂ ಮತ್ತು ಪ್ರತಿಭಟನೆ ಹೋರಾಟ ಮಾಡ್ಕೊಂಡು ಬಂದರೆ ಮಂಜುನಾಥ ಸ್ವಾಮಿ ಷಡ್ಯಂತ್ರ. ಮಂಜುನಾಥ ಸ್ವಾಮಿ ಮೇಲೆ ಇವರು ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಮಂಜುನಾಥ ಸ್ವಾಮಿಯ ಮೇಲೆ ಇವರು ಅದು ಮಾಡ್ತಾರೆ, ಇದು ಮಾಡ್ತಾರೆ, ಕಲ್ಲು ಹೊಡಿತಾರೆ, JCB ನುಗ್ಗಿಸ್ತಾರೆ, ಏನೋ ಪುಂಕ ಕಥೆಗಳನ್ನು ಹಬ್ಬಿಸ್ತಕ್ಕಂಥದ್ದು. ಸೌಜನ್ಯ ಹೋರಾಟ ಅಂದರೆ ಸಾಕು, ಅಲ್ಲಿ ಏನೋ ಒಂದು ಈ ಥರ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಹೋರಾಟವನ್ನು ರದ್ದು ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ, ಇವತ್ತಿನ ದಿನ ನೋಡಿ ಸ್ನೇಹಿತರೆ, ಇವತ್ತು ಮಹೇಶ್ ಶೆಟ್ಟಿ ಅವ್ರದ್ದು ವೆಡ್ಡಿಂಗ್ ಅನ್ನಷ್ಟೇ. ಅವರಿಗೆ ಜ್ವಾಲಾಮುಖಿ ನ್ಯೂಸ್ ಕಡೆಯಿಂದ ಮತ್ತು ವೀಕ್ಷಕರ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಇದ್ದೀವಿ. ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರಿಗೆ, ಎಲ್ಲ ಪ್ರೇಕ್ಷಕರ ಪರವಾಗಿ, ಜ್ವಾಲಾಮುಖಿ ಪ್ರೇಕ್ಷಕರ ಪರವಾಗಿ. ಪಾಪ 12, 13, 14 ವರ್ಷ ಆಯಿತು ಇಲ್ಲಿವರೆಗೂ ದಿಟ್ಟವಾಗಿ ಹೋರಾಟ ಮಾಡ್ಕೊಂಬಂದಿರತಕ್ಕಂಥ ವ್ಯಕ್ತಿ. ಹಿಂದೂ ಹೋರಾಟಗಾರ, ಅಪ್ಪಟ ಹಿಂದೂ ಹೋರಾಟಗಾರ, ನಕಲಿ ಹೋರಾಟಗಾರ ಅಲ್ಲ. ಕೆಲವೊಬ್ಬರೆಲ್ಲ ಬರ್ತಾರೆ, ಕಾಂಚಾಣ ಎಣಿಸ್ಕೊತಾರೆ, ರೈಟ್ ಹೇಳ್ತಾರೆ. ಉದಾಹರಣೆಗೆ ಪಿಂಪು ಮತ್ತು ಇನ್ಯಾರೋ ಸುಳ್ಳಿನ ಸುಲಿಬೇಲೆ, ಚಿನ್ನದ ರಸ್ತೆ ಎಲ್ಲೋದು ಗೊತ್ತಿಲ್ಲ. ಚಿನ್ನದ ರಸ್ತೆ ಎಲ್ಲೋಯ್ತು? BJPಯ ಬಕೆಟ್. ಕಾಂಗ್ರೆಸ್ನವ್ರೇನು ಕಮ್ಮಿ ಇಲ್ಲ ಬಿಡಿ, ಅದೇ ಕೆಲಸ ಮಾಡ್ತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ. ಯಾಕಂದರೆ DK ಸಾಹೇಬ್ರು ಹೇಳಿದ್ರಲ್ಲ, ಉಪಮುಖ್ಯಮಂತ್ರಿ ಆಗಿದ್ರಲ್ಲ, ಆಗಲೇ ಹೇಳಿದರು, ಸಾವಿರ DKCಗಳು ನಿಮ್ಮ ಪರವಾಗಿ. ಸಾವಿರಲ್ಲ ರೀ, ಲಕ್ಷಗಟ್ಟಲೆ DKCಗಳು ಅವ್ರ ಪರವಾಗಿರಲಿ, ನಮಗೇನು ಬೇಜಾರಿಲ್ಲ. ಆದರೆ ಅಲ್ಲಿ ಸತ್ತಿರ್ತಕ್ಕಂಥ ಹಿಂದೂಗಳಿಗೆ, ದಲಿತರಿಗೆ, ಅನ್ಯಾಯ ಆಗಿರತಕ್ಕಂಥ ದಲಿತರಿಗೆ, ಭೂಮಿ ಕಳೆದುಕೊಂಡವರಿಗೆ ನ್ಯಾಯ ಬೇಡವಾ? ಇದ್ರ ಬಗ್ಗೆ ಧ್ವನಿ ಹತ್ತಿದ್ರೆ ಬುರುಡೆ ಅಂದ್ರೆ ಏನು? ಸುಳ್ಳು. ಎಲ್ಲಿದೆ ರೀ ನ್ಯಾಯ? ರೀಟ್ ಅರ್ಜಿಯಲ್ಲಿ ಚಿನ್ನಯ್ಯ 200 ಕೋಟಿ ಬಜೆಟ್ ಆಗಿದೆ. ಅದರಲ್ಲಿ ರಾಮ ನಾಗರಾಜ್ ಮೇಡಮ್ ಅವರು ಮತ್ತು ಗಿರೀಶ್ ಮಠಣ್ಣನವರು, ತಿಮ್ಮರೋಡಿ ಅವರು, ಜಯಂತ್ ಅವರು ಮತ್ತು ಪ್ರಕಾಶ್ ರಾಜು ಅವರು ಇವರು ಅಂತೇಳಿ 4-5 ಹೆಸರು ಹೇಳಿದ್ದ. ಆ ಹೆಸರನ್ನ ಇಟ್ಕೊಂಡು ಮಾಧ್ಯಮದವ್ರು ಸುಮ್ಮನೆ ಪುಂಕ್ತಾ ಇದ್ದರು. ಏನೇಳಿ ಪುಂಕ್ತಾ ಇದ್ದರು. ಮತ್ತೀಗ ಕೋರ್ಟ್ಗೆ ಹೋಗಿದ್ದಾರಲ್ಲ, ರಾಮ ನಾಗರಾಜ್ ಮೇಡಮ್ ಅವರು ಕೋರ್ಟಿಗೆ ಹೋಗಿದ್ದಾರೆ, ಜಯಂತ್ ಅವರು ಪ್ರತಿಯೊಬ್ಬರು ಕೋರ್ಟಿಗೆ ಹೋಗಿದ್ದಾರೆ. ಅವ್ರು ಏನು ನೀವು ಹೆಸರು ಹೇಳಿದ್ರಲ್ಲ, ದಾಖಲೆ ಸಮೇತ ತೋರಿಸಿ ನಾವು ಒಪ್ಕೊತೀವಿ,
ಇಲ್ಲಾಂದರೆ ಸುಮ್ಮನೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತೇಳಿ ಕೇಸ್ ಹಾಕ್ತೀವಿ ಅಂತೇಳಿ ಅವರು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು. ಅರ್ಜಿನ ಸಮೇತ ಕೋರ್ಟು ಸ್ವೀಕರಣೆ ಮಾಡಿದ್ದೆ. ಇದ್ರ ಬಗ್ಗೆ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ ಮಾಧ್ಯಮಗಳು? ಮಾರಿಕೊಂಡ ಮಾಧ್ಯಮಗಳು ಇದ್ರ ಬಗ್ಗೆ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ? ಬರೀ ಒನ್ ಸೈಡ್ ಏನು ಅವಾಗ ಷಡ್ಯಂತ್ರದ ಭಾಗವಾಗಿ ಸ್ವಲ್ಪ ಪುಂಗಿಸ್ಬೇಕಾಗಿತ್ತು, ಜನಗಳು ದಿಕ್ಕು ತಪ್ಪಿಸ್ಬೇಕಾಗಿತ್ತು. ಇದು 200 ಕೋಟಿ ಬಜೆಟ್ ಆಗಿರ್ತಕ್ಕಂಥದ್ದು, ಅದಕ್ಕೋಸ್ಕರ ಈ ಸೌಜನ್ಯ ಹೋರಾಟಗಾರರೆಲ್ಲ SIT ರಚನೆ ಆಗುವ ಹಿಂಗೆ ನೋಡ್ಕೊಂಡಿದ್ದಾರೆ, ದುಡ್ಡು ಕೊಟ್ಟು ಹಂಗೆ ಹಿಂಗಂತೇಳಿ. ಅಲ್ಲ ರೀ, BLR ಪೋಸ್ಟ್ ಒಂದು ವರದಿ ಮಾಡಿತ್ತು 1509-10 ಸಾವುಗಳು ಹಿಂದೆ ಬೆನ್ನಟ್ಟಿದೆ SIT ಅಂತ. ಇದ್ರ ಬಗ್ಗೆ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ? ಬಾಂಗ್ಲೆಗೂಡದಲ್ಲಿ ರಾಶಿ ಮೂಳೆ ಸಿಕ್ಕಿದ್ವಲ್ಲ, ಅದ್ರ ಬಗ್ಗೆ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ? ಯಾಕೆ ಪ್ರಸಾರ ಮಾಡ್ತಾ ಇಲ್ಲ? ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ಎಂಜಲು ಕಾಸಿಗೆ ಆಸೆ ಬಿದ್ದಂಥ ಮಾಧ್ಯಮಗಳು ಇಲ್ಲ ಸಲ್ಲದ್ದನ್ನು ಸೃಷ್ಟಿ ಮಾಡಿ ಹೇಳ್ತಕ್ಕಂಥದ್ದು. ಚಿನ್ನಯ್ಯ ಏನೋ ಸ್ಟೇಟ್ಮೆಂಟ್ ಕೊಟ್ಟಂತೇಳಿ ಅದರಲ್ಲಿರ್ತಕ್ಕಂಥ ಹೆಸರೆಲ್ಲ ಹೇಳ್ದ. ಅದರ ಹಿಂದೆ ಅಂದರೆ ಮುಂಚಿತವಾಗಿ ಚಿನ್ನಯ್ಯ ಏನೋ ಒಂದು ಸುಮಾರು ಜನ ಹೆಸರು ಹೇಳಿದ್ದ. ಆ ಲೋಫರ್ ನಕಲಿ ದೇವಮಾನವ, ಅವನ ತಮ್ಮನ ಹೆಸರು ಮತ್ತು ಅವರ ಸಿಬ್ಬಂದಿ, ಕೆಲವೊಬ್ಬ ಪೊಲೀಸ್ ಅಧಿಕಾರಿಗಳು, ಪ್ರತಿಯೊಬ್ಬರದ್ದು ಹೆಸರು ಹೇಳಿದ್ದ. ಆ ಹೆಸರು ಹೇಳುವಂಥ ಮೀಟ್ರ್ ಅವ್ರಿಗಿದೆಯಾ? ಯಾಕಂದ್ರೆ ರಿಪೋರ್ಟ್ ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗಿರುತ್ತಲ್ಲ. ಅವರು ರಿಟರ್ಜ್ ಇಲ್ಲಿ ಏನೈತೆ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರಲ್ಲ, ಇದನ್ನೇ ತಿಳ್ಕೊಂಡಿಲ್ಲ. ಚಿನ್ನಯ್ಯ ಯಾರ ಹತ್ರ ಇದನ್ನಯ್ಯ ನಂಗೆ ಕೇಳ್ಬೋದಾಗಿತ್ತಲ್ಲ. ಹೀಗೆಲ್ಲ ಆರೋಪ ಮಾಡಿದ್ದಂತೇಳಿ, ಇದು ಕೂಡ ಆರೋಪನೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಷಡ್ಯಂತ್ರದ ಕೂಡ ಆರೋಪ ಅವಾಗ ಬಂದಿತ್ತಲ್ಲ ಅವ್ರ ಮೇಲೆ. ಅವ್ರ ಹೆಸರು ಯಾಕೆ ಕೇಳ್ತಾ ಇಲ್ಲ ನೀವು? ಮೀಟ್ರ್ ಆಫ್ ಅಲ್ವಾ? ಯಾಕಂದರೆ ಬಂದರೆ ಆ ನಕಲಿ ದೇವಮಾನವ, ಲೋಫರ್ ನಕಲಿ ದೇವಮಾನವ ಬಂದು ಗಜ್ಮ ಮಾಡ್ತಾನಲ್ಲ ಮೀಡಿಯಾಗಳಿಗೆ. ಅದಕ್ಕೆ ನೋಡಿ, ಯಾವಾಗ ಧರ್ಮಸ್ಥಳದ ನಕಲಿ ದೇವಮಾನವನ ಪರವಾಗಿ ಯಾವಾಗ ಮಾತಾಡ್ತಾರೋ ಈ ಮಿಂಡ್ರಿಗೆ ಹುಟ್ಟಿರುವ ಮೀಡಿಯಾಗಳು, ಅವಾಗ ಸುಮ್ಮನೆ ಸಿರಿಧಾನ್ಯ ಅಡ್ವರ್ಟೈಸ್ಮೆಂಟ್ ಏನು ಕೇಳ್ತಿ, ಒಟ್ಟಿನ ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳ ಬಗ್ಗೆ ಅಡ್ವರ್ಟೈಸ್ಮೆಂಟ್, ಪ್ಯಾಕೇಜ್, ಓವರ್ಸಾಲ್ ಸೇಲ್, ಕೋಟಿಗಟ್ಟಲೆ ಲೂಟಿ. ಯಾರ್ದ್ರಿ ದುಡ್ಡಿದು? ಹಿಂದೂಗಳು ತಾನೇ ಹಾಕಿರ್ತಕ್ಕಂಥ ಉಂಡಿ ದುಡ್ಡು. ಆ ದುಡ್ಡನ್ನು ಇಟ್ಕೊಂಡು ಕೇಸು ಹಿಂಗಿರೋದನ್ನ ಹಿಂಗೆ ಮಾಡ್ತಾರೆ, ಹಿಂಗಿರೋದು ಹಿಂಗೆ ಮಾಡ್ತಾರೆ. ಎಲ್ಲಿಗಂತ ಹೋರಾಟ ಮಾಡ್ತಾರೆ ರೀ? ಹೋರಾಟಗಾರರ ಹತ್ರ ದುಡ್ಡಿನ ಮರಗಳಿದ್ದಾವ. ಹೆಂಗೆ ಬೇಕಾದ್ರೆ ಹಂಗೆ ತಿರ್ಚೋದು. ಹಿಂಗೆ ಪುಣ್ಯಕ್ಕೆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ದಯದಿಂದ ಮೋಹಂತಿ ಸಾಹೇಬರು ತನಿಖೆ 100% ಮಾಡ್ಯಾರ ಅಂದ್ಕೊಂಡಿದ್ದೀನಿ. ಆ ವರದಿ ಬರೋಕ್ಕೆ ಕೂಡ ಬಿಡ್ತಾ ಇಲ್ಲ. ನೋಡಿ, ಶ್ರೀರಾಮ ಮಂದಿರದ ಹಣದ ದುಡ್ಡಿನ ಬಗ್ಗೆ SIT ರಚನೆ ಮಾಡಿದ್ದಾರೆ. ಅವರು ದಿನ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಇವತ್ತು ಇದು ಮಾಡಿದ್ವಿ, ಇಂಥ ಮನೆಯಲ್ಲಿ ದುಡ್ಡಿತ್ತು, ಇಂಥ ಮನೆಯಲ್ಲಿ ಕಾರ್ ಇತ್ತು, ಅದನ್ನೆಲ್ಲ ಸೀಸ್ ಮಾಡ್ತಾಯಿದ್ದೀವಿ ಅಂತೇಳಿ. ಇದು ಯಾಕೆ ಆಗ್ತಾಯಿಲ್ಲ? SIT ವರದಿ ಯಾಕೆ ಬಿತ್ತರಿಸ್ತಾ ಇಲ್ಲ? ವರದಿ ಬಂದು ಸರ್ಕಾರಕ್ಕೆ ವರದಿ ಬಂದು ಒಂದು 4-5 ತಿಂಗಳಾಯಿತು, ಇಲ್ಲಿಗೆ ಒಂದು 3-4 ತಿಂಗಳ ಮೇಲೆ ಆಗಿರ್ಬೇಕು ಸ್ನೇಹಿತರೆ. ಯಾಕೆ ಅದನ್ನು ಬಿತ್ತರಿಸ್ತಾ ಇಲ್ಲ? ಇದು ಕ್ವಶನ್ ಮಾಡಬೇಕೇ ಬೇಡವಾ? ಅಕಸ್ಮಾತ್ ವರದಿಯಲ್ಲಿ ಏನಾದರೂ ಷಡ್ಯಂತ್ರ 200 ಕೋಟಿ 300 ಕೋಟಿ ₹1 ಇದ್ರ ಸಮೇತ ಈ ಮಾರಿಕೊಂಡ ಮಾಧ್ಯಮಗಳು ಬಿಡ್ತಿದ್ವಾ? ಮಾರಿಕೊಂಡ ಮಾಧ್ಯಮಗಳಿಗೆ ತಿಳಿಸ್ಬಿಡ್ತಾಯಿದ್ರು, ಸೌಜನ್ಯ ಹೋರಾಟಗಾರ ಷಡ್ಯಂತ್ರ ಮಾಡಿದ ನೋಡಿ ಅಂತ. ಪುಂಗ್ತಾಯಿದ್ರು, ಬಂದು ಹೆಂಗೆ ಬೇಕಾದ್ರೆ ಹಂಗೆ ಪುಂಗ್ತಾಯಿದ್ರು. ಅದರಲ್ಲಿ ಕತೆ ಉಲ್ಟಾ ಇದೆ, ಅದು ನಮಗೆ ಅನಿಸುತ್ತೆ. ನಿಮಗೆ ಅನಿಸುತ್ತೆ ಗೊತ್ತಿಲ್ಲ. ಒಟ್ಟೇನು ರಿಟ್ ಅರ್ಜಿ ಕೆಲಸ ಮಾಡ್ತು ಅಂದ್ಕೊಂಡಿನಿ. ಇದೇ ತಿಂಗಳು ಬರ್ಬೋದು ಅದು ರಿಪೋರ್ಟ್, SIT ರಿಪೋರ್ಟ್ ಇದೇ ತಿಂಗಳು ಬರ್ಬೋದು ಹೈಕೋರ್ಟಿಗೆ. ಅವಾಗ ಗೊತ್ತಾಗುತ್ತೆ. ಆವಾಗ ನಿಮಗೆ ದಮ್ಮು ತಾಕತ್ತು ಏನಾದಿದ್ದರೆ, ಮಾರಿಕೊಂಡ ಮಾಧ್ಯಮಗಳಿಗೆ ದಮ್ಮು ತಾಕತ್ತು ಏನಾದರೂ ಇದ್ದರೆ ಯಥಾಸ್ಥಿತಿ SIT ರಿಪೋರ್ಟಲ್ಲಿ ಏನಿದೆ ಅದನ್ನು ಪ್ರಸಾರ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ಟು ಕೆಳಗೋಗುತ್ತೆ, ಲೈನ್ನಾಗ ಹಿಂಗೆ ಬಂದು ಯಾವನು ಮಾತಾಡಲ್ಲ, ಯಾವ ಆ್ಯಂಕರಿಗೂ ಮೀಟ್ರಿಲ್ಲ, ಹಂಗಾಗುತ್ತೆ. ನನಗೆ ಗೊತ್ತದು ಅಷ್ಟೇ. ಹೆಡ್ಲೈನ್ಸ್ ಮೇಲೊಂದು ಕೆಳಗೊಂದು ಲೈನ್. ಏನು ಮಾಡ್ಬೇಕು ಹೇಳಿ? ಜನಗಳಿಗೆ ಏನೋ ತಿಳ್ಕೊಳ್ಳಿ, ಜನಗಳು ಹೆಂಗನ ಹೋಗ್ಕೊಳ್ಳಿ. ಜನಗಳ ಬಗ್ಗೆ ಇವರಿಗೆ ಸ್ವಲ್ಪ ಕೂಡ ಖಬರಿಲ್ಲ. ನಿನ್ನ ಭಯಮ್ಮ ಸಂಘದಯಮ್ಮ ಮಾತಾಡಿದ್ಲು, 20 ವರ್ಷದಿಂದ ನಾವು ಹಂಗೆ ಮಾಡಿದ್ವಿ ಸಂಘ, ಹಿಂಗೆ ಮಾಡಿದ್ವಿ ಸಂಘ. 20 ವರ್ಷ ಅಲ್ಲ ರೀ, 40-50 ವರ್ಷದಿಂದ ಜನಗಳ ಮೇಲೆ ದಬ್ಬಾಳಿಕೆ ಮಾಡ್ಕೊಂಬಂದಿರ್ತಕ್ಕಂಥ ಆ ಸಂಸ್ಥೆ ಮುಂಡ ಮುಚ್ತಾ ಇದೆ.
RBI ಸುತ್ತೋಲೆ ಏನಿದೆ ಅದರ ಪ್ರಕಾರವಾಗಿ 1% ಸಮೇತ ನಡೀತಾ ಇಲ್ಲ. ಕೇಳಬಾರ್ದ ಪ್ರಶ್ನೆಗಳು? ಇವರೇನೋ ದೇವ ಮಾನವರ, ನಡೆದಾಡುವ ದೇವರ? ದೇವರಿಗೆ ಬಿಟ್ಟಿಲ್ಲ ರೀ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾಯಿದ್ದಾರೆ, ನಮ್ಗೆ ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ ಹಂಗೆ ಹಿಂಗೆ ಅಂತೇಳಿ. ಅಂಥದ್ರಲ್ಲಿ ಇವನು ಯಾವನ್ರಿ ಲೋಫರು? ಅಂಥದ್ರಲ್ಲಿ ಇವನು ಯಾವನ್ರಿ ಲೋಫರ್ ನಕಲಿ ದೇವಮಾನವ, ಅವನ ತಮ್ಮ ಲೋಫರ್ಗಳು. ಹೇಳಿ, ಇಂಥವ್ರು ನಾವು ಉತ್ತೇಜನ ಕೊಡಬೇಕಾ? ಅವ್ರ ಬಗ್ಗೆ ಮಾತಾಡಬೇಕಾ? ಏನು ಬಂದುಬಿಡ್ತಾರೆ ಕಮೆಂಟ್ ಸೆಕ್ಷನ್ ಬಂದು, ಇನ್ನು ಬದುಕಿಯ ಸತ್ಯ ಬಂದು ತುಂಬ್ತದೆಯಲ್ಲಪ್ಪ ಅಂತಂದು. ಲೋಫರ್ಗಳ, ನಕಲಿ ಹಿಂದೂ ಹೋರಾಟಗಾರರೇ ಮತ್ತು ಕೆಲವೊಬ್ಬ ಯೋಧು ತಿಂಬುವಂಥ ಹಿಂದೂಗಳೇ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇವಸ್ಥಾನ ನಮ್ಮ ಹಕ್ಕು ಕೇಳುವುದು, ಅದನ್ನು ಕೇಳಿ. ಇವಾಗ ಯಾರ ಹೆಸರಲ್ಲಿದೆ? ಆ ಲೋಫರ್ ನಕಲಿ ದೇವಮಾನ ಅವನ ಹೆಸರಲ್ಲಿದೆ. ಯಾಕೆ ನಿನ್ನ ಹೆಸರು ಮಾಡಿಸ್ಕೊಂಡೆ ಅಂತ ಕೇಳಲಿ? ದಮ್ಮು ತಾಕತ್ತಿಲ್ವ ನಿಮಗೆ? ಬಂದು ಬರೀ ಕಾಮೆಂಟ್ ಅಂತ ಮಾಡ್ತೀರಲ್ಲ. ಕಾಮೆಂಟ್ ಬಿಟ್ಟು ಇದು ಕೆಲಸ ಮಾಡಿ, ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಸುಮ್ಮನೆ ಬಂದು ಏನೋ ಪುಂಗ್ತಾ ಇದ್ದೀರಲ್ಲ, ಈ ಥರ ಪುಂಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಏನಂದರೆ ಸಾಕು ಸುಮ್ಮನೆ ಹಂಗೆ ಹಿಂಗೆ ಬುರುಡೆ ಗ್ಯಾಂಗ್ನವರು ಸುಳ್ಳು ಕಟ್ಟು ಕತೆ. ನೀವು ಒಳ್ಳೆ ಕತೆ ಹೇಳಿ. ಸರಿ ಸ್ವಾಮಿ, ನಾವು ಕಟ್ಟು ಕತೆ ಹೇಳ್ತಾ ಇದ್ದೀವಲ್ಲ, ನೀವು ಒಳ್ಳೆ ಕತೆ ಹೇಳಿ. ಅಲ್ಲೇನು ನಡೆದಿದೆ ಏನು ನಡೆದಿಲ್ಲ ಎಂಬುದರ ಬಗ್ಗೆ ನಿಮಗೆ ಗೊತ್ತಿದೆಯಲ್ಲ, ಹೇಳಿ ಅದನ್ನ. ಏನಾದರೂ ದೇವರು ಬಂದು ಅತ್ಯಾಚಾರ ಮಾಡಿ ಸಾಯಿಸಾಕಿದ್ನ ಹೆಣ್ಮಕ್ಳ? ಅಲ್ಲಿರ್ತಕ್ಕಂಥ ಲೋಫರ್ಗಳಲ್ಲ, ಅವನಿಗೆ ಯಾರು ಕುಮ್ಮಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅಂಥವ್ರ ಬಗ್ಗೆ ಕೇಳಿದರೆ ದೇವಸ್ಥಾನಕ್ಕೆ ಅಪಮಾನ ಹೆಂಗಾಗುತ್ತೆ ರೀ? ನ್ಯಾಯ ಕೇಳೋದು ಬೇಡವಾ? 10 ವರ್ಷದ ಹುಡುಗಿನ ಬಿಟ್ಟಿಲ್ಲ, 11 ವರ್ಷದ ಹುಡುಗಿನ ಬಿಟ್ಟಿಲ್ಲ, 2-3 ವರ್ಷದ ಹುಡುಗಿಯರ ಸಮೇತ ಬಿಟ್ಟಿಲ್ಲ ಆ ಲೋಫರ್ಗಳು, ಅಲ್ಲಿರ್ತಕ್ಕಂಥ ಕಾಮಕರು. ಇದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದಾ? ಕಂಪ್ಲೇಂಟ್ ಮಾಡೋಕ್ಕೆ ಹೋದರೆ ಅಪಚಾರ ಅಂತೆ, ದೇವಸ್ಥಾನಕ್ಕೆ ಅಪಚಾರ ಆಗುತ್ತಂತೆ. ಇದು ಯಾವ ರೀತಿ ರೀ? ಇದು ಎಲ್ಲಿದ್ದೀವಿ ನಾವು? ಇನ್ನು ಯಾವ ಕಾಲದಲ್ಲಿದ್ದೀವಿ? ಪಾಪ ದೈವ ಸ್ವರೂಪಿ ಸೌಜನ್ಯ ಸತ್ತೋದ್ಲಲ್ಲ, ಅವತ್ತಿನ ಇಲ್ಲಿವರೆಗೂ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ, ಒಳಗಡೆ ಎಷ್ಟಾಗಿದೆ ಗೊತ್ತಿಲ್ಲ ನನಗಂತೂ. 2012ಕ್ಕೆ ಸ್ಟಾಪ್ ಆಗಿದೆ ಅಂದ್ಕೊಂಡಿದ್ದೀನಿ ಅತ್ಯಾಚಾರಗಳು ಅನಾಚಾರಗಳು. ಆದರೆ ಏನಾಗುತ್ತೋ ಏನು ಬಿಡುತ್ತೋ ದೇವರಿಗೆ ಗೊತ್ತು. ನೋಡಿ ಸ್ನೇಹಿತರೆ, ಇದರಲ್ಲಿ ಏನಿದೆ? ಷಡ್ಯಂತ್ರ ಚಡ್ಡಿ ಬಿಚ್ಕೊಂಡು ಹೊಡಿತಾರೆ. ಇನ್ನೂ 2 ದಿನ ಹೋದರೆ ಮುಂದಿನ ದಿನಗಳಲ್ಲಿ ಚಡ್ಡಿ ಬಿಚ್ಕೊಂಡು ಹೊಡೆದು ಧರ್ಮಸ್ಥಳದಿಂದ ಕಳಿಸ್ತಾರೆ ಆ ಲೋಫರ್ ಕಾಮಂದ್ರಗಳನ್ನು. ಅಲ್ಲಿ ಏನೋ ಅತ್ಯಾಚಾರ ಮಾಡಿದಾರಲ್ಲ ಅವ್ರನ್ನ. ಈಗೇನೋ ರಾಜಸ್ಥಾನದಲ್ಲಿ ನಡೀತಲ್ಲ, 13 ವರ್ಷದ ಹುಡುಗಿಯ ಮೇಲೆ 30 ಜನ ಕ್ರಿಮಿಗಳೇನೋ ಮೆಕ್ಕಿದ್ರಲ್ಲ, ಅವ್ರಿಗೆ ಯಾವ ಥರ ನಡಿ ರೋಡಲ್ಲಿ ಶಿಕ್ಷೆ ಆಯಿತೋ ಅದೇ ಥರ ಧರ್ಮಸ್ಥಳದ ಕಾಮಂದಿರುಗಳಿಗೆ ಅತ್ಯಾಚಾರಿಗಳಿಗೆ ಅದೇ ರೀತಿ ಶಿಕ್ಷೆ ಆಗುವುದು ನೀವು ಕಣ್ಣಾರ ನೋಡ್ತೀರಿ. ಇದು ಸತ್ಯ. ಇದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಇದ್ದರೆ ಅಲ್ಲಿ ಈ ಘಟನೆಗೆ ಸಾಕ್ಷಿ ಆಗ್ತೀರ ನೀವೆಲ್ಲ ನೋಡಿ. ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಶಕ್ತಿಯಿಂದ, ಸೌಜನ್ಯರ ಶಕ್ತಿಯಿಂದ ಅಂಥ ಕೊಲೆಗಡಕರಿಗೆ ಅತ್ಯಾಚಾರಿಗಳಿಗೆ ಬೀದಿಯಲ್ಲಿ ಅಟ್ಟಾಡಿಸ್ಕೊಂಡು ಹೋಗ್ತಕ್ಕಂಥದ್ದನ್ನು ನೀವು ನೋಡ್ತೀವಿ. ಇದು ಅಣ್ಣಪ್ಪ ಸ್ವಾಮಿಯ ಮೇಲಾಣೆ, ಮಾಡಿಸ್ತಾರೆ. ಆದರೆ ಈ ಲೋಫರ್ಗಳು ಏನೋ ಮಾಟ ಮಂತ್ರ ಅಲ್ಲ, ಅದೇನೋ ಮಾಟ ಮಂತ್ರ ಅದು ಇದೇನೋ ಮಾಡಿ ಮುಗಿಸ್ಬಿಟ್ಟಾರಂಗೆ ದೇವ್ರನ್ನ ಸಮೇತ. ನನಗಂತೂ ಗೊತ್ತಿಲ್ಲ. ಅಕಸ್ಮಾತ್ ಏನೂ ಆಗಿಲ್ಲ ದೇವಸ್ಥಾನಕ್ಕೆ, ದೇವರು ಕರೆಕ್ಟ್ ಇದ್ದಾನೆ ಅಂದರೆ ಈ ಕೆಲಸ ಆಗ್ತಕ್ಕಂಥದ್ದನ್ನು ನೀವು ನೋಡ್ತೀವಿ. ಅಲ್ಲ ರೀ, ಇನ್ನೂ ಬಂದು ಕಾಮೆಂಟ್ ಸೆಕ್ಷನಲ್ಲಿ ನೀವೆಲ್ಲ ಬುರುಡೆ ಬಿಡ್ತೀರಿ. ಉಗ್ರಪ್ಪನ ಹೊರಡೆ ಬುರುಡಿನ? ಈ SIT ಏನು ಕಂಡ್ಕೊಂಡಿದೆಯಲ್ಲ ಅದೆಲ್ಲ ಬುರುಡೆನಾ? ಅಂದರೆ ಸುಳ್ಳ? ನಾವು ಕೇಳ್ತಕ್ಕಂಥದ್ದು ನ್ಯಾಯ ಕಣ್ರಿ, ನ್ಯಾಯ ಬೇಡವಾ? ಹಿಂದೂ ಧರ್ಮಕ್ಕೆ ಎಷ್ಟು ಅನ್ಯಾಯ ಮಾಡಿದರೆ ಆ ಲೋಫರ್ಗಳು. ನಮ್ಮ ದೇವರನ್ನು ಅಡ್ಡ ಇಟ್ಕೊಂಡು ಲಜ್ಜೆಗೆಟ್ಟೆ ಕೆಲಸ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದ? ಅಯೋಧ್ಯೆ ಮಂದಿರದಲ್ಲಿ ಬರೀ ಒಂದು 4-5 ವರ್ಷ ಆಯ್ತಂಗೋ ಅದು ಓಪನ್ ಆಗಿ. ಅಷ್ಟಾದಮೇಲೆ 4-5 ವರ್ಷ ಆಯ್ತಂಗೋ ಅಷ್ಟರೊಳಗೆ ಎಷ್ಟು ದುಡ್ಡು ಸಂಗ್ರಹ ಆಗಿದೆ ಎಲ್ಲ ತಿಳ್ಕೊಂಡು ಅದರಲ್ಲಿ ಕೋಟಿ ಲೂಟಿ ಮಾಡಿದ್ದಾರೆ. ಆದರೆ ಮಂಜುನಾಥ ಸ್ವಾಮಿಯ ಉಂಡಿ ದುಡ್ಡು ಎಷ್ಟು ವರ್ಷಗಳಿಂದ ಈ ಲೋಫರ್ ಆಳ್ವಿಕೆ ಮಾಡ್ತಾಯಿದ್ದಾರೆ. ಎಷ್ಟು ದುಡ್ಡನ್ನು ಗುಳು ಮಾಡಿ ಇಡೀ ರಾಜ್ಯಕ್ಕೆಲ್ಲ
ಅಕ್ರಮ ಬಡ್ಡಿ ಮೀಟ್ರ್ ಬಡ್ಡಿ ದಂಧೆ ಮೂಲಕ ಹರಡಿಸ್ತಾ ಇದ್ದಾರೆ. ದೇವರ ಹೆಸರು ಇಟ್ಕೊಂಡು ವಿದೇಶಗಳಲ್ಲಿ ಎಷ್ಟು ಆಸ್ತಿ ಇದೆ ಇವ್ರದ್ದು ಲೋಫರ್ಗಳದ್ದು. ದೇವಸ್ಥಾನ ಜಾಗ ಮತ್ತು ಸಾವಿರಾರು ಎಕರೆ ಇತ್ತಲ್ಲ ಅದೆಲ್ಲ ಇವ್ರ ಹೆಸರಿಗೆ. ಬೆಂಗಳೂರು ಒಂದು ಕಾಲು ಭಾಗ ಅರ್ಧ ಭಾಗ ಇದೆಯಂತಪ್ಪ ಇವ್ರ ಹೆಸರಿಗೆ, ಅವ್ರ ಅಣ್ಣ ತಮ್ಮಗಳ ಹೆಸರಿಗೆ. ಇನ್ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲಿಂದ ಬಂತಿದ್ದಕ್ಕೆಲ್ಲ? ಇನ್ನು ಅವರನ್ನು ಕಷ್ಟಪಟ್ಟು ದುಡಿತಾ ಇದ್ದಾರಾ? ದೇವ್ರ ದುಡ್ಡು ರೀ, ನಮ್ಮ ದುಡ್ಡು ಅಂದರೆ ಹಿಂದೂಗಳ ದುಡ್ಡು ದುರ್ಬಳಕೆ ಆಗ್ತಾ ಇದೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದಾ? ಅವನು ಯಾವನ ಪುನೀತ್ ಕೆರಹಳ್ಳಿ, ಅವನು ಯಾವನ ಲೋಫರು ಪುನೀತ್ ಕೆರಹಳ್ಳಿ, ಪಿಂಪು ಪುನೀತ್ ಕೆರಹಳ್ಳಿ ದೇವಸ್ಥಾನವನ್ನು ಸರ್ಕಾರ ತೆಕ್ಕೆಗೆ ತಗೊಂಡ್ರೆ ದೇವಸ್ಥಾನ ನಡೆಸ್ಕೊಂಡೋಕ್ಕೆ ಆಗುತ್ತಾ ಸರ್ಕಾರ ಕಡೆಯಿಂದ ಅಂತ ಕೇಳ್ತಾ ಇದ್ದಾನೆ. ಯಾಕಪ್ಪ ಇದೊಂದೇ ದೇವಸ್ಥಾನನಾ? ಇಂಡಿಯಾದಾಗ ಎಷ್ಟು ದೇವಸ್ಥಾನಗಳಿದ್ದಾವೆ? ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಷ್ಟು ದೇವಸ್ಥಾನಗಳಿದ್ದಾವೆ? ಸರ್ಕಾರ ತೆಕ್ಕೆಗೆ ಹೋದ್ಮೇಲೆ ಅವೇನು ಬಾಗಿಲು ಮುಚ್ಚಾಕೊಂಡು ಹೋಗಿದ್ದಾವ? ಇದಕ್ಕೆಲ್ಲ ಆನ್ಸರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತು ವೀಕ್ಷಿಸಿದ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಜ್ವಾಲಾಮುಖಿ ವೀಕ್ಷಕರಿಗೂ ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ, ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತಾ ಇರೋಣ. ಕಾಮಂದರುಗಳಿಗೆ ಚಡ್ಡಿ ಬಿಚ್ಚಿ ಹೊಡೆಯುವ ತನಕ ನಮ್ಮ ಹೋರಾಟ ನಿಲ್ಲಲ್ಲ. ಜಸ್ಟಿಸ್ ಫಾರ್ ಸೌಜನ್ಯ. ಜೈ ಮಹೇಶಣ್ಣ ತಿಮ್ಮರೊಡ್ಡಿ. ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.